ಹಾಯ್ ಹಲೋ ನಮಸ್ಕಾರ. ರೀಸೆಂಟ್ ಆಗಿ ನಾವು ಉತ್ತರಾಖಂಡ ಯಾತ್ರೆಯನ್ನು ಮುಗಿಸಿದ್ವಿ. ನಮ್ಮ ಜರ್ನಿ ಮೇ 1ರಿಂದ 10 ತನಕ ಇತ್ತು. ಈ 10 ದಿನಗಳ ಅದ್ಭುತ ಯಾತ್ರೆಯಲ್ಲಿ ನಾವು ಕೇದಾರನಾಥ, ತುಂಗನಾಥ, ಬದ್ರಿನಾಥ, ಮಾನಾ ಹಾಗೂ ಅನೇಕ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಿ ಬಂದಿದ್ದೇವೆ. ಆದರೆ ಈ ಸಂಚಿಕೆಯಲ್ಲಿ ನಮ್ಮ 48 ಗಂಟೆಗಳ ರೈಲು ಪ್ರಯಾಣ, ಅದರ ಅನುಭವಗಳು ಮತ್ತು ಹರಿದ್ವಾರ ತಲುಪಿದ ಮೊದಲ ದಿನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಈ ಪ್ರಯಾಣ ಕೇವಲ ಪ್ರವಾಸ ಅಲ್ಲ, ಇದು ಭಕ್ತಿ, ಸಾಹಸ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವ ಒಂದು ವಿಶೇಷ ಅವಕಾಶ. ನಾವು 7:45ಕ್ಕೆ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಟ್ರೈನ್ ಬರೋದು 8 ಗಂಟೆಗೆ. ಎಲ್ಲರೂ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಟ್ರೈನ್ ಬರ್ತಿದ್ದಾಗೆ ಎಲ್ಲರಲ್ಲೂ ಒಂದು ಎಕ್ಸೈಟ್ಮೆಂಟ್. ಲಗೇಜ್ ಎತ್ಕೊಂಡು ಬೇಗ ಬೇಗ ಹತ್ತಿ ನಮ್ಮ ಸೀಟ್ ನಂಬರ್ ಅನ್ನ ಹುಡುಕಿದ್ವಿ. ಲಗೇಜ್ ಬಾರೇಜಿ ನಾನು ಮಾರ್ರೆ ಸೀಟು ನಾಡ್ಲೆನ್ನ ನಾನು ಏನನ್ನ ಸೀಟು ಬದುಕಲ್ಲಡೆ. ಟ್ರೈನಿನಲ್ಲಿ ಪಯಣ ಮೊದಲ ದಿನ ಸೀಟ್ ಹುಡುಕಿದ ತಕ್ಷಣ ನಾವು ಟೀ ಕುಡಿದ್ವಿ. ಚಾಯ ಕುಡಿಕೋ. ಹಾಗೆ ಟೀ ಕುಡಿದು ಸ್ವಲ್ಪ ಗಮ್ಮತ್ ಮಾಡಿ ನಾವು ಮಲಗಿದೆವು. ಬೆಳಗ್ಗೆ ಎದ್ದು ಟ್ರೈನ್ ಬಾಗಿಲ ಹತ್ರ ಬಂದಾಗ ಟ್ರೈನ್ ಟನಲ್ ಒಳಗಡೆ ಹೋಗ್ತಾ ಇತ್ತು. ಈ 48 ಗಂಟೆಗಳ ರೈಲು ಪ್ರಯಾಣ ಕೇಳಲು ದೊಡ್ಡದಾಗಿ ಅನಿಸಬಹುದು, ಆದರೆ ಭಾರತದ ಸೌಂದರ್ಯವನ್ನು ಹತ್ತಿರದಿಂದ ನೋಡುವ ಅವಕಾಶ ಇದೆ. ಕಿಟಕಿಯಾಚೆ ಬದಲಾಗುವ ದೃಶ್ಯಗಳು, ಹಸಿರು ಹೊಲಗಳು, ನದಿಗಳು, ಸಣ್ಣ ಹಳ್ಳಿಗಳು, ದೊಡ್ಡ ನಗರಗಳು, ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಪ್ರಯಾಣದ ಪ್ರತಿಯೊಂದು ಕ್ಷಣವೂ ಹೊಸ ಅನುಭವವನ್ನು ನೀಡುತ್ತಿತ್ತು. ಮಧ್ಯ ಮಧ್ಯೆ ಸ್ಟೇಷನ್ನಲ್ಲಿ ಇಳಿದು ಚಹಾ ಕುಡಿಯುವುದು, ಸ್ಥಳೀಯ ತಿಂಡಿಗಳನ್ನು ತಿನ್ನುವುದು, ಇವೆಲ್ಲವೂ ರೈಲು ಪ್ರಯಾಣದ ಒಂದು ವಿಶೇಷ ಅನುಭವ. ಪ್ರತಿಯೊಂದು ಕ್ಷಣವೂ ಹೊಸ ಅನುಭವವನ್ನು ನೀಡುತ್ತಿತ್ತು. ಬದಲಾಗುವ ಪ್ರತಿಯೊಂದು ದೃಶ್ಯವನ್ನು ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡುತ್ತಿದ್ದೆವು. 2ನೇ ದಿನ ಬೆಳಿಗ್ಗೆ ಎದ್ದು ನಮ್ಮ ತಿಂಡಿಯನ್ನು ಮುಗಿಸಿ ಹೊರ ಬಂದಾಗ ಉತ್ತರ ಭಾರತದ ವಾತಾವರಣ ನಿಧಾನವಾಗಿ ಅನುಭವಿಸಲು ಆರಂಭಿಸಿದ್ವಿ. ಹೊಸ ಹೊಸ ಜನರು, ಹೊಸ ಭಾಷೆಗಳು, ಹೊಸ ಆಹಾರ. ಪ್ರಯಾಣ ನಮಗೆ ಕೇವಲ ಸ್ಥಳ ಮಾತ್ರವಲ್ಲ, ಸಂಸ್ಕೃತಿಯನ್ನು ಪರಿಚಯಿಸುತ್ತದೆ. ರೈಲಿನಲ್ಲಿಯೇ ಮುಂದಿನ ದಿನಗಳ ಪ್ಲಾನ್ ಮಾಡುತ್ತಾ ಕೇದಾರನಾಥ, ತುಂಗನಾಥ ಮತ್ತು ಬದ್ರಿನಾಥ ಯಾತ್ರೆಯ ಬಗ್ಗೆ ಮಾತನಾಡುತ್ತಾ ಸಮಯ ಹೇಗೆ ಕಳೆಯಿತು ಎಂಬುದೇ ಗೊತ್ತಾಗಿಲ್ಲ. ಸುಮಾರು 48 ಗಂಟೆಗಳ ದೀರ್ಘ ಪ್ರಯಾಣದ ನಂತರ ಕೊನೆಗೂ ನಾವು ಹರಿದ್ವಾರ ತಲುಪಿದೆವು. ನಂತರ ನಾವು ಅಲ್ಲೇ ರಿಕ್ಷಾದಲ್ಲಿ ಕುಳಿತು ನಮ್ಮ ಉಡುಪಿಯ ಪಳಿಮಾರು ಮಠದವರು ನಡೆಸುವ ಬಡೆ ಹನುಮಾನ ಮಂದಿರಕ್ಕೆ ಹೊರಟೆವು. ನಾವೀಗ ಇದರಲ್ಲಿ ಹೋಗ್ತಿದ್ದೇವೆ ಅಲ್ಲಿಗೆ. ಪವಿತ್ರವಾದ ಕ್ಷೇತ್ರಗಳಲ್ಲಿ ಒಂದು. ನಮ್ಮ ಮೊದಲ ಭೇಟಿ ಉಡುಪಿಯ ಪಳಿಮಾರು ಮಠದ ಬಡೆ ಹನುಮಾನ್ ಮಂದಿರ. ದೂರದ ಕರ್ನಾಟಕದಿಂದ ಬಂದ ಭಕ್ತರಿಗೆ ಇದು ಆತ್ಮೀಯತೆಯ ಸ್ಥಳ. ಲಗೇಜ್ ಎಲ್ಲ ಮಠದಲ್ಲಿ ಇಟ್ಟು ಗಂಗೆಯಲ್ಲಿ ಸ್ನಾನ ಮಾಡಿ ಬಂದಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ರು. ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡೆವು. ಇಂದಿನ ಸಂಚಿಕೆ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹರಿದ್ವಾರ ಸುತ್ತಿ ಬರೋಣ. ಬೈ ಬೈ.